Next, 10th paragraph. Swami felt cut off from humanity. He was pained and angry. He did not like the strain of cruelty he saw in his father's nature. He hated the newspaper for printing the tiger story. He wished that the tiger had not spared the boy, who didn't appear to be a boy after all, but a monster. ನೋಡಿರಿ, ಸ್ವಾಮಿಗೆ ಭಾಳ ಯೋಚನೆಗಳು ತಲೆಯಲ್ಲಿ ಬರ್ತಾ ಇದ್ವು. ಬಿಕಾಸ್ ಆಫ್ ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಾಮ್ ಹ್ಯುಮ್ಯಾನಿಟಿ. ನೋಡಿರಿ, ಸ್ವಾಮಿಗೆ ಯಾವುದೇ ಒಂದು ಹ್ಯೂಮ್ಯಾನಿಟಿ ಸಿಗಲೇ ಇಲ್ಲ. ಅವನು ಎಷ್ಟೇ ಇದು ಮಾಡಿದ್ರು ಕೂಡ, ಅಜ್ಜಿಯನ್ನು ಇದು ಮಾಡ್ದ, ಆಮೇಲೆ ಅವ್ರ ತಾಯಿಯನ್ನು ಇದು ಮಾಡಿದ್ರು ಕೂಡ ಅವನಿಗೆ ಯಾವುದೇ ಒಂದು ಕರುಣೆ ಸಿಗಲಿಲ್ಲ. ಹಿ ವಾಸ್ ಪೇನ್ಡ್ ಆ್ಯಂಡ್ ಆ್ಯಂಗ್ರಿ. ಭಾಳಷ್ಟು ಅವನಿಗೆ ಸಿಟ್ಟು ಬಂತು, ಅವನಿಗೆ ಭಾಳಷ್ಟು ನೋವು ಕೂಡ ಆಯಿತು. ಹಿ ಡಿಡ್ ನಾಟ್ ಲೈಕ್ ದ ಸ್ಟ್ರೇನ್ ಆಫ್ ಕ್ರುವ್ಯಾಲಿಟಿ ಈ ಸಾ ಇನ್ ಹಿಸ್ ಫಾದರ್ಸ್ ನೇಚರ್. ಅವನಿಗೆ ಭಾಳಷ್ಟು ಇವ್ರ ತಂದೆಯ ಒಂದು ಬಿಹೇವಿಯರ್ ಅವನಿಗೆ ಆಗಬರಲಿಲ್ಲ. ಯಾಕಂದರೆ ಅವ್ರ ತಂದೆ ಭಾಳ ಕಟ್ಟು ನಿಟ್ಟಾಗಿದ್ದರು. ಹೀಗಾಗಿ ಈ ಹೇಟೆಡ್ ದ ನ್ಯೂಸ್ ಪೇಪರ್. ನೋಡಿ, ಅದನ್ನೆಲ್ಲ ಬಿಟ್ಟು ಈಗ ಸ್ವಾಮಿ ಏನು ಮಾಡ್ತಾಯಿದ್ದ ಅಂದರೆ ನ್ಯೂಸ್ ಪೇಪರನ್ನು ಹೇಟ್ ಮಾಡ್ತಿದ್ದ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ. ಅವ್ರು ಯಾಕೆ ಈ ಟೈಗರ್ ಸ್ಟೋರಿಯನ್ನು ಪ್ರಿಂಟ್ ಮಾಡಿದರು? ಪ್ರಿಂಟ್ ಮಾಡದೆ ಹೋದರೆ ನನಗೆ ಈ ಗತಿಗೆ ಬರ್ತಾ ಇರಲಿಲ್ಲ. ಹಿ ವಿಶ್ ದ್ಯಾಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪ್ರೆಡ್ ದ ಬಾಯ್. ಅವ್ನು ಮತ್ತೇನು ಯೋಚನೆ ಮಾಡ್ತಾನೆ? ಹಿ ವಿಶ್ ದ್ಯಾಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್ ಹೂ ಡಿಡಂಟ್ ಅಪಿಯರ್ ಟು ಬಿ ಎ ಬಾಯ್ ಆಫ್ಟರ್ ಆಲ್. ಆ ಒಂದು ಏನಾದರೂ ಟೈಗರು ಇವನನ್ನು ಕೊಂದಿದ್ದೇ ಆದರೆ ಈ ರೀತಿ ನ್ಯೂಸೇ ಬರ್ತಾ ಇರಲಿಲ್ಲ, ನನಗೆ ಈ ರೀತಿ ಒಂದು ಸ್ಥಿತಿ ಬರ್ತಾ ಇರಲಿಲ್ಲ ಅನ್ನೋ ಮಾತನ್ನು ಅವನು ಯೋಚನೆ ಮಾಡ್ತಾನೆ. ನೆಕ್ಸ್ಟ್, 11th paragraph. As the night advanced and the silence in the house deepened, his heart beat faster. He remembered all the stories of devils and ghosts he had heard in his life. How often his chum Mani seen the devil in the banyan tree at his street end. And what about poor Muniswami's father, who spat out blood because the devil near the river's edge slapped his cheek when he saw returning home late one night. And so on and on his thoughts continued. He was faint with fear. A ray of light from the street lamp strayed in and cast shadows on the wall. Through the stillness, all kinds of noises reached his ears. The ticking of the clock, rustle of trees, snoring sounds, and some vague night insects humming. He covered himself so completely that he could hardly breathe. Every moment he expected the devils to come up to carry him away. There was the instance of his old friend in the 4th class who suddenly disappeared and was said to have been carried off by a ghost to Siam or Nepal. ನೋಡಿ, ಮುಂದೆ ಭಾಳಷ್ಟು ಆ ಒಂದು ರೂಮಿನಲ್ಲಿ ಒಂಟಿಯಾಗಿರ್ತಾನೆ ಸ್ವಾಮಿ. ಅವನಿಗೆ ಭಾಳಷ್ಟು ಕನಸುಗಳು ಬೀಳ್ತಾ ಇರ್ತವೆ. ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡೀಪನ್ಡ್. ಹೀಗೆ ರಾತ್ರಿ ಆಯಿತು, ಭಾಳಷ್ಟು ಎಲ್ಲ ನಿಶಬ್ದ ಆಯಿತು. ಹೀಸ್ ಹಾರ್ಟ್ ಬೀಟ್ ಫಾಸ್ಟ್. ಎಷ್ಟು ಕತ್ತಲಿ ಆಗ್ತಾ ಹೋಯಿತು, ಎಷ್ಟು ರಾತ್ರಿ ಆಗ್ತಾ ಹೋಯಿತು, ಅವನಿಗೆ ಹಾರ್ಟ್ ಬೀಟು ಒಂಥರ ಭಯ, ಹೆದರಿಕೆ ಆಗ್ತಾ ಹೋಯಿತು. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್. ಅವನು ಏನು ಮಾಡ್ತಾ ಇದ್ದ ಅಂತಂದರೆ ಡೆವಿಲ್ಸ್ ಸ್ಟೋರಿಗಳೆಲ್ಲ ನೆನಪಾಗ್ತಾ ಹೋದವು. ಆ್ಯಂಡ್ ಗೋಸ್ಟಸ್, ದೆವ್ವ ಭೂತಗಳು, ಪಿಶಾಚಿಗಳ ಬಗ್ಗೆ ಅವನು ಒಂದು ಕನಸನ್ನು ಕಾಣ್ತಾ ಹೋದ. ಈ ಹ್ಯಾಡ್ ಹರ್ಡ್ ಇನ್ ಹೀಸ್ ಲೈಫ್. ಅವನ ಒಂದು ಜೀವನದಲ್ಲಿ ಏನೇನು ಆಗಿತ್ತು, ಮೊದಲು ಏನಾದರೂ ಕೇಳಿದ್ದ ಅಂದರೆ ಘಟನೆಗಳು, ಅವನ್ನೆಲ್ಲ ನೆನೆಸ್ತಾ ಹೋದ. ಹೌ ಹಾಫನ್ ಹೀಸ್ ಚಮ್ ಮನಿ ಸೀನ್ ದ ಡೆವಿಲ್ ಇನ್ ದ ಬನಿಯನ್ ಟ್ರೀ. ಒಂದು ಆಲದ ಮರದಲ್ಲಿ ಅವರ ಫ್ರೆಂಡು, ಚಮ್ ಮನಿ ಅನ್ನೋ ಒಂದು ಫ್ರೆಂಡ್ ಹೆಸರು. ಆ ಫ್ರೆಂಡು ಒಂದು ಸ್ಟೋರಿಯನ್ನು ಹೇಳಿದ್ದ, ಅದನ್ನು ಅವನು ನೆನೆಸ್ಕೋತಾ ಇದ್ದ. ಅವನು ಚಮ್ಮನಿ ಏನು ಮಾಡಿದ ಅಂತಂದರೆ ಅವನು ಡೆವಿಲನ್ನು ನೋಡಿದ, ದೆವ್ವನ್ನು ನೋಡಿದ. ಸೊ ಎಲ್ಲಿಯಪ್ಪ ಅಂದರೆ ಆಲದ ಮರದ ಹತ್ತಿರ. ಆ್ಯಂಡ್ ವಾಟ್ ಅಬೌಟ್ ಪುವರ್ ಮುನಿಸ್ವಾಮೀಸ್ ಫಾದರ್ ಹೂ ಸ್ಪ್ಯಾಟ್ ಔಟ್ ಬ್ಲಡ್ ಬಿಕಾಸ್ ದ ಡೆವಿಲ್ ನಿಯರ್ ದ ರಿವರ್ಸ್ ಎಡ್ ಸ್ಲ್ಯಾಪ್ಡ್ ಹೀಸ್ ಚಿಕ್ ವೆನ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಆ್ಯಟ್ ಲೇಟ್ ಒನ್ ನೈಟ್. ಮತ್ತು ಅಷ್ಟೇ ಅಲ್ಲದೆ ಒಬ್ಬ ಮುನಿಸ್ವಾಮೀಸ್ ಫಾದರ್, ಮುನಿಸ್ವಾಮಿಯ ಒಂದು ತಂದೆ ಅವನಿಗೇನು ಮಾಡಿತ್ತು ಅಂತಂದರೆ ಸ್ಪೇಟ್ ಔಟ್ ಬ್ಲಡ್. ಡೆವಿಲ್ ಏನು ಮಾಡಿತ್ತು ಅಂದರೆ ಹೊಡೆದಿತ್ತಂತೆ. ಅದು ಏನಾಗಿತ್ತು ಅಂದರೆ ಅವನಿಗೆ ರಕ್ತ ಬಂದಿತ್ತು. ಎಲ್ಲಪ್ಪ ಅಂದ್ರೆ ನಿಯರ್ ದ ರಿವರ್ ಎಡ್ಜ್ ಸ್ಲ್ಯಾಪ್. ಆ ನದಿಯ ದಂಡೆ ಮೇಲೆ ಮುನಿಸ್ವಾಮಿ ಫಾದರ್ಗೆ
ಈ ಒಂದು ಭೂತ ಏನು ಮಾಡಿತ್ತು ಅಂದರೆ ಹೊಡೆದಿತ್ತಂತೆ ಚಿಕ್ ಅಂದರೆ ಈ ಗಲ್ಲದ ಮೇಲೆ. ವೆನ್ ಈ ವಾಸ್ ರಿಟರ್ನಿಂಗ್ ಹೋಮ್ ಲೇಟ್ ಒನ್ ನೈಟ್, ರಾತ್ರಿ ತಡವಾಗಿ ಬರುವಾಗ ಈ ಒಂದು ಘಟನೆ ನಡೆದಿತ್ತು. ಅದು ಸ್ವಾಮಿ ನೆನೆಸ್ಕೊತಾ ಇದ್ದ. ಆ್ಯಂಡ್ ಸೋ ಆನ್ ಆ್ಯಂಡ್ ಆನ್ ಹೀಸ್ ಥಾಟ್ಸ್ ಕಂಟಿನ್ಯೂ, ಹೀಗೆ ಅವನು ವಿಚಾರಗಳು ತಲೆಯಲ್ಲಿ ವಿಚಾರಗಳನ್ನು ಮಾಡ್ತಾ ಹೋದ. ಹೀಗೆ ಮಾಡ್ತಾ ಮಾಡ್ತಾ ಅವನಿಗೆ ಎಲ್ಲ ನೆನಪಾಗ್ತಾ ಹೋದು. ಹಿ ವಾಸ್ ಫೇಂಟ್ ವಿತ್ ಫಿಯರ್, ಭಾಳ ಹೆದರಿಕೆಯಿಂದ ನಡುಕ್ತಾ ಇದ್ದ. ಎ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟೇಡ್ ಇನ್ ಆ್ಯಂಡ್ ಕಾಸ್ಟ್ ಶಾಡೋಸ್ ಆನ್ ದ ವಾಲ್. ಅಲ್ಲಿದೆ ಒಂದು ಸ್ಟ್ರೀಟ್ ಲೈಟು, ಹೊರಗಿನ ಒಂದು ಬೆಳಕು ಇವನ ಒಂದು ರೂಮಿನಲ್ಲಿ ಶಾಡೋ ಆ ಒಂದು ನೆರಳು, ಆ ಒಂದು ಸಣ್ಣದಾದ ಒಂದು ನೆರಳು ಇವನ ಒಂದು ರೂಮಿನಲ್ಲಿ ಬಿದ್ದಿತ್ತು ಆ ಗೋಡೆ ಮೇಲೆ. ದೋ ದ ಸ್ಟೀಲ್ನೆಸ್ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ಡ್ ಹೀಸ್ ಇಯರ್ಸ್. ನೋಡ್ರಿ, ಅಷ್ಟೇ ಅಲ್ಲದೆ ಭಾಳಷ್ಟು ಅವನಿಗೆ ಸೌಂಡ್ಗಳು ಕೂಡ, ಬರೀ ಕನಸು ಅಷ್ಟೇ ಅಲ್ಲ, ಸೌಂಡ್ಗಳು ಕೂಡ ಕೇಳಿಸ್ತಾ ಹೋದವು. ಏನದು? ದ ಟಿಕ್ಕಿಂಗ್ ಆಫ್ ದ ಕ್ಲಾಕಿನ ಒಂದು ಸೌಂಡ್ ಆಗಿರ್ಬೋದು. ರಸಲ್ ಆಫ್ ಟ್ರೀಸ್ ಅಂದರೆ ಈ ಗಿಡಗಳಾದ ಒಂದು ಸಪ್ಪಳ ಗಾಳಿಗೆ ಬರುವ ಒಂದು ಸೌಂಡ್ ಆಗಿರ್ಬೋದು. ಸ್ನೋರಿಂಗ್ ಸೌಂಡ್ಸ್ ಅಂದರೆ ಈ ಗೊರಕೆ ಶಬ್ದ ಕೇಳಿಸ್ತು. ಆ್ಯಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ ಹಮ್ಮಿಂಗ್, ಅಷ್ಟೇ ಅಲ್ಲದೆ ಕೀಟಗಳ ಒಂದು ಧ್ವನಿ, ಹಮ್ಮಿಂಗ್, ಆ ಒಂದು ಧ್ವನಿಯನ್ನು ಕೇಳಿಸ್ತು. ಈ ಕವರ್ಡ್ ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ ದ್ಯಾಟ್ ಹಿ ಕುಡ್ ಹಾರ್ಡ್ಲಿ ಬ್ರೀತ್. ಅವನಿಗೆ ಇದನ್ನೆಲ್ಲ ನೆನೆಸ್ಕೊಂತ ಅವನು ಭಾಳಷ್ಟು ಅಂದರೆ ಉಸಿರಾಟ ಭಾಳಷ್ಟು ಜೋರಾಗಿ ನಡೀತಾ ಇತ್ತು ಹೆದರಿಕೆಯಿಂದ. ಎವ್ರಿ ಮೂಮೆಂಟ್ ಹಿ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ಮತ್ತೇನು ಅನ್ನಿಸ್ತಿತ್ತು ಅಂದರೆ ಅವನಿಗೆ ಎಲ್ಲಿ ಪಿಶಾಚಿ ದೇವರು ಬಂದು ನನ್ನನ್ನು ಎತ್ಕೊಂಡು ಹೋಗ್ಬೋದು. ದೇರ್ ವಾಸ್ ದ ಇನ್ಸ್ಟನ್ಸ್ ಆಫ್ ಈಸ್ ಓಲ್ಡ್ ಫ್ರೆಂಡ್ ಇನ್ ದ 4th ಕ್ಲಾಸ್. ಈ ರೀತಿ ಅವರ ಒಬ್ಬ ಓಲ್ಡ್ ಫ್ರೆಂಡಿಗೆ ಆಗಿತ್ತಂತೆ 4th ಕ್ಲಾಸಲ್ಲಿ ಇದ್ದಾಗ. ಹೂ ಸಡನ್ಲಿ ಡಿಸ್ಅಪಿಯರ್ಡ್ ಅಂದರೆ ಮಾಯವಾಗೋದು, ಡಿಸ್ಅಪಿಯರ್ಡ್ ಮಾಯವಾಗಿ ಹೋಗಿದಂತೆ. ಆ್ಯಂಡ್ ವಾಸ್ ಸೇಡ್ ಟು ಹ್ಯಾವ್ ಬೀನ್ ಕ್ಯಾರಿಡ್ ಆಫ್ ಬೈ ಎ ಗೋಸ್ಟ್ ಟು ಸೈಮ್ ಆರ್ ನೇಪಾಳ್. ಇಲ್ಲಿ ನೇಪಾಳ್ಗೆ ಅವ್ರ ಫ್ರೆಂಡನ್ನು ಹೀಗೆ ಒಂದು ಸಲ ಈ ಒಂದು ಭೂತ ಕರೆದುಕೊಂಡು ಹೋಗಿತ್ತು ಅಂಥೇಳಿ ಅವನು ಸ್ವಾಮಿ ತಾನು ನೆನಪು ಮಾಡ್ಕೋತಾ ಇದ್ದಾನೆ. ನೆಕ್ಸ್ಟ್ 12th ಪ್ಯಾರಾಗ್ರಾಫ್. ಸ್ವಾಮಿ ಹರಿಡ್ಲಿ ಗಾಟ್ ಅಪ್ ಆ್ಯಂಡ್ ಸ್ಪ್ರೇಡ್ his bud under the bench and crouched there. It seemed to be a much safer place, more compact and reassuring. He shut his eyes tight and encased himself in his blanket once again, and unknown to himself fell asleep, and in sleep was racked with nightmares. A tiger was chasing him, his feet stuck to the ground. He desperately tried to escape, but his feet would not move. The tiger was at his back, and he could hear its claws scratch the ground, scratch, and then a loud thud. Swami tried to open his eyes, but his eyelids would not open, and the nightmare continued. It threatened to continue forever. Swami groaned in despair. Note, Swami 12th paragraph. Swami hurriedly got up and spread his bed under the bench. ನೋಡಿ, ಈ ಒಂದು ಎಲ್ಲ ನೆನೆಸ್ಕೊತ ಸ್ವಾಮಿ ಏನು ಮಾಡ್ದ, ಎದ್ದು ನಿಂತ. ಮತ್ತೇನು ಮಾಡ್ದ ಅಂದರೆ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್. ಅವನು ಆ ಬೆಂಚಿನ ಕೆಳಗಡೆ ತನ್ನ ಎಲ್ಲ ಹಾಸಿಗಳನ್ನು ಇಟ್ಟ. ಆ್ಯಂಡ್ ಕ್ರೌಚ್ಡ್ ದೇರ್, ಅಲ್ಲೇ ಏನು ಅದಪ್ಪ ಅಂದರೆ ಮುದ್ದೆ ಆದ. ಇಟ್ ಸೀಮ್ ಟು ಬಿ ಎ ಮಚ್ ಸೇಫ್ ಪ್ಲೇಸ್, ಇಲ್ಲೇ ಇದು ಸೇಫ್ ಆಗುವಂಥ ಒಂದು ಜಾಗ ಇರಬೇಕು ಅಂಥೇಳಿ ಅವನು ಹೆದರಿಕೆಯಿಂದ ಅಲ್ಲೇ ಮುದ್ದೆಯಾಗಿ ಮಲಗಿದ. ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರಿಅಶ್ಯೂರಿಂಗ್, ಭಾಳಷ್ಟು ಸರಿ ಅನ್ನಿಸ್ತು ಅವನಿಗೆ, ಇದು ಒಳ್ಳೆಯ ಪ್ಲೇಸ್ ಇರ್ಬೋದು ಅಂಥೇಳಿ ಒಂದು ಮೂಲೆಯಲ್ಲಿ ಬೆಂಚ್ ಕೆಳಗಡೆ ಸೇರಿದ. ಹಿ ಶಟ್ ಹೀಸ್ ಐಸ್ ಟೈಟ್ ಆ್ಯಂಡ್ ಎನ್ಕೇಸ್ಡ್ ಹಿಮ್ಸೆಲ್ಫ್ ಇನ್ ಹೀಸ್ ಬ್ಲ್ಯಾಂಕೆಟ್. ಅವನು ತನ್ನ ಒಟ್ಟು 2 ಕಣ್ಣುಗಳನ್ನು ಮುಚ್ಚಿಕೊಂಡ ಟೈಟಾಗಿ. ಮತ್ತೇನು ಮಾಡ್ಕೊಂಡ ಅಂದರೆ ಬ್ಲ್ಯಾಂಕೆಟನ್ನು ಹಚ್ಚಿಕೊಂಡ. ಒನ್ಸ್ ಅಗೇನ್ ಇನ್ ಅನ್ನೋನ್ ಟು ಹಿಮ್ಸೆಲ್ಫ್ ಫೆಲ್ ಅಸ್ಲೀಪ್. ಅವನಿಗೆ ಏನು ಆಗ್ತಾಯಿದೆ ಅನ್ನೋದೇ ಗೊತ್ತಾಗಲಿಲ್ಲ, ಅಷ್ಟು ಹೆದರಿದ. ಆ್ಯಂಡ್ ಇನ್ ಸ್ಲೀಪ್ ವಾಸ್ ರ್ಯಾಕ್ಡ್ ವಿತ್ ನೈಟ್ ಮೇರ್ಸ್. ಅವನಿಗೆ ಬರೇ ನೈಟ್ ಮೇರ್ಸ್, ಕನಸುಗಳು, ರಾತ್ರಿ ಕನಸುಗಳು ಕಾಣ್ತಾ ಹೋದ. ಆ ಟೈಗರ್ ವಾಸ್ ಚೇಂಜಿಂಗ್ ಹಿಮ್. ಯಾವ ರೀತಿ ಕನಸು ನೋಡ್ರಿ, ಒಂದು ಟೈಗರ್ ಅವನನ್ನು ಚೇಂಜ್ ಮಾಡ್ತಾ ಇತ್ತು, ಬೆನ್ನು ಹತ್ತಿತ್ತು. ಹೀಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್. ಅವನ ಒಂದು ಕಾಲು ಒಂದು ನೆಲದಲ್ಲಿ ಸಿಕ್ಬಿದ್ದಿತ್ತಂತೆ. ಒಂದು ಟೈಗರ್ ಅವನನ್ನು ಚೇಂಜ್ ಮಾಡಿ ಬರ್ತಾ ಇತ್ತು. ಹಿ ಡಿಸ್ಅಪರೇಟ್ಲಿ ಟ್ರೈ ಟು ಎಸ್ಕೇಪ್. ಅವನು ಅದನ್ನು ತಪ್ಪಿಸ್ಕೊಂಡು ಓಡಬೇಕಂತಿದ್ದ. ಬಟ್ ಹೀಸ್ ಫೀಟ್ ವುಡ್ ನಾಟ್ ಮೂವ್. ಆದರೆ ಅವನ ಒಂದು ಕಾಲು ಏನಾಗಲಿಲ್ಲಪ್ಪ ಅಂದರೆ ಸರಿಲಿಲ್ಲ,
ದ ಟೈಗರ್ ವಾಸ್ ಅಟ್ ಹಿಸ್ ಬ್ಯಾಕ್. ಟೈಗರ್ ಓಡಿ ಬರ್ತಾ ಇದೆ. ಆ್ಯಂಡ್ ಹಿ ಕುಡ್ ಹಿಯರ್ ಇಟ್ಸ್ ಕ್ಲಾವ್ಸ್ ಸ್ಕ್ರ್ಯಾಚ್ ದ ಗ್ರೌಂಡ್. ಆ ಒಂದು ಟೈಗರು ತನ್ನ ಪಂಜೆ ಹೊಡಿತಾ ಇದೆ ನೆಲಕ್ಕೆ. ಸ್ಕ್ರ್ಯಾಚ್ ಸ್ಕ್ರ್ಯಾಚ್ ಒತ್ತಿ ಜೋರಾಗಿ ಹೊಡಿತಾ ಇದೆ. ಆ್ಯಂಡ್ ದನ್ನೇ ಲೌಡ್ ಥಡ್. ಇನ್ನೇನು ಇವನನ್ನು ಹಿಡಿಬೇಕು ಅಂದಾಗ ಸಡನ್ನಾಗಿ ಸ್ವಾಮಿ ಏನಾದಪ್ಪ ಅಂದರೆ ಟೈ ಟು ಓಪನ್ ಹಿಸ್ ಐಸ್. ತನ್ನ ಕಣ್ಣುಗಳನ್ನು ತೆಗೆದ. ಬಟ್ ಹೀಸ್ ಐಲಿಡ್ಸ್ ವುಡ್ ನಾಟ್ ಓಪನ್. ಆದರೆ ಕಣ್ಣು ತೆಗೆಯೋಕ್ಕಾಗ್ತಾ ಇಲ್ಲ ಅವನಿಗೆ. ಆ್ಯಂಡ್ ದ ನೈಟ್ ಮೇರ್ ಕಂಟಿನ್ಯೂಡ್. ಹಾಗೆ ಕನಸುಗಳು ಬೀಳ್ತಾ ಹೋದವು. ಇಟ್ ಥ್ರೆಟನ್ ಟು ಕಂಟಿನ್ಯೂ ಫಾರ್ ಎವರ್. ಅದೇ ರೀತಿ ಕಣ್ಣು ತೆಗಿಲೇ ಇಲ್ಲ ಅವನು. ಅಂಜಿತಿ ಹೆದರಿದ್ದ. ಸ್ವಾಮಿ ಗ್ರೋಂಡ್ ಇಸ್ ಡಿಸಪಿಯರ್. ಹೀಗೆ ಅವನು ಏನಾದಪ್ಪ ಅಂದರೆ ಸ್ವಾಮಿ ಅದನ್ನೇ ನೆನೆಸ್ಕೊಂತ ಮಲಗಿದ. ನೆಕ್ಸ್ಟ್ 13th paragraph. With a desperate effort he opened his eyes. He put his hand out to feel his granny's presence at his side, as was his habit. But he only touched the wooden leg of the bench, and his lonely state came back to him. He sweated with fright. And now what was this rustling? He moved to the edge of the bench and started into the darkness. Something was moving down. He lay gazing at it in horror. His end had come. He realized that the devil would presently pull him out and tear him, and so why should he wait? As it came nearer, he crawled out from the bench, hugged it with all his might, and used his teeth on it like a mortal weapon. With a desperate effort he opened his eyes. ಕೊನೆಗೆ ಸ್ವಾಮಿ ತನ್ನ ಒಂದು ಪ್ರಯತ್ನ ಪೂರ್ವಕವಾಗಿ ಏನು ಮಾಡ್ದ ಅಂತಂದರೆ ಕಣ್ಣುಗಳನ್ನು ತೆಗೆದ. he put his hand out to feel his granny's presence. ಅವನು ಮತ್ತೇನು ಮಾಡಿದಂದರೆ he put his hand out to feel his ಅಂದರೆ ಅವನು ಅಜ್ಜಿ ಹತ್ರ ಮಲಗ್ತಿದ್ದ ಕೈ ಹಾಕಿ. ಹೀಗಾಗಿ ಅದೇ ಅವನಿಗೆ ಪ್ರಾಕ್ಟೀಸ್ ಆಗಿತ್ತು. ಆದರೆ ಈಗ ಕೈ ಹಾಕ್ತಾನೆ, ಮಗ್ಗಲಲ್ಲಿ ಯಾರೂ ಇಲ್ಲ. at his side as was his habit. ಅದು ಅವನ ರೂಢಿ ಇತ್ತು. ಬಟ್ ಈ ಓನ್ಲಿ ಟಚ್ ದ ವುಡನ್ ಲೆಗ್. ಆದರೆ ಅವನ ಕಾಲಿಗೆ ಏನಂತಪ್ಪ ಅಂದರೆ ವುಡನ್ ಲೆಗ್, ಒಂದು ಕಟ್ಟಿಗೆಯ ಒಂದು ಕಾಲು ಥರ ಆಫ್ ದ ಬೆಂಚ್. ಆ ಬೆಂಚ್ ಇತ್ತು, ಆ ಬೆಂಚಿನ ಒಂದು ಕಾಲು ಹತ್ತು. ಆ್ಯಂಡ್ ಹೀಸ್ ಲೋನ್ಲಿ ಸ್ಟೇಟ್ ಕೇಮ್ ಬ್ಯಾಕ್ ಟು. ಮತ್ತೆ ಅವನಿಗೆ ಏಕಾಂತ ಕಾಡ್ತಾ ಇತ್ತು. ಈ ಸ್ವೇಟೆಡ್ ವಿತ್ ಫ್ರೈಟ್. ಸ್ವೇಟೆಡ್ ಅಂದರೆ ಇಲ್ಲಿ ಬೆವರು. ಅವನಿಗೆ ಬೆವರಿನ ಅವನು ಹೆದರಿಕೆಯಿಂದ ನಡುಗ್ತಾ ಇದ್ದ. ಹೀಗಾಗಿ ಪೂರ್ತಿ ಬೆವರಿದ್ದ. ಆ್ಯಂಡ್ ನೌ ವಾಟ್ ವಾಸ್ ದಿಸ್ ರಸ್ಲಿಂಗ್. ಮತ್ತೆ ಏನೋ ಒಂದು ಅವನಿಗೆ ಸೌಂಡ್ ಕೇಳಿಸ್ತಾ ಇತ್ತು. ಈ ಮೂವ್ ಟು ದ ಎಡ್ಜ್ ಆಫ್ ದ ಬೆಂಚ್ ಆ್ಯಂಡ್ ಸ್ಟಾರ್ಟೆಡ್ ಇನ್ ಟು ದ ಡಾರ್ಕ್ನೆಸ್. ಮತ್ತೆ ಅವನೇನು ಮಾಡೋದಂದರೆ ಆ ಬೆಂಚಿನ ಎಡ್ಜಿಗೆ ಕೊನೆಗೆ ಹೋಗಿ ನೋಡ್ತಾ ಇದ್ದ. ಅಲ್ಲಿ ಕೂಡ ಕತ್ತಲಿತ್ತು. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಆದರೂ ಅವನು ಕಣ್ಣು ತೆಗೆದ ಕಾರಣ ಅವನಿಗೆ ಯಾವುದೋ ಒಂದು ವಸ್ತು ಚಲಿಸ್ತಾ ಇರೋದು ಕಾಣಿಸ್ತು. ಈ ಲೇ ಗೇಜಿಂಗ್ ಆ್ಯಟ್ ಇಟ್ ಇನ್ ಹಾರರ್. ಅದನ್ನು ಭಾಳ ಭಯದಿಂದ ಅದನ್ನು ನೋಡ್ತಾ ಇದ್ದ. ಈಸ್ ಎಂಡ್ ಹ್ಯಾಡ್ ಕಮ್. ಅವನಿಗೆ ಕೊನೆಗೆ ಏನಾಯ್ತಪ್ಪ ಅಂದರೆ ಈ ರಿಯಲೈಸ್ ದಟ್ ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಫುಲ್ ಹಿಮ್. ಅವನಿಗೆ ಎಲ್ಲಿ ಭೂತಾನೇ ಬಂದಿದೆ, ನನ್ನನ್ನು ಹಿಡ್ಕೊಂಡು ಹೋಗುತ್ತೆ ಅಂತ ಯೋಚನೆ ಮಾಡ್ತಿದ್ದ. ಹೀಗಾಗಿ ಅದೇ ಬಂದಿರ್ಬೋದು ಅಂಥೇಳಿ ಫುಲ್ ಹಿಮ್ ಔಟ್ ಆ್ಯಂಡ್ ಟಿಯರ್ ಹಿಮ್. ಅದನ್ನು ಹಿಡಿದು ಏನು ಮಾಡ್ದ ಅಂದರೆ ಟಿಯರ್ ಹಿಮ್, ಹೀಗೆ ಜಗ್ಗಿದ. ಆ್ಯಂಡ್ ಸೊ ವೈ ಶುಡ್ ಹಿ ವೇಟ್ ಆಟ್ ಇಟ್ ಕೇಮ್ ನಿಯರರ್. ಇನ್ನೇನು ಅವನನ್ನು ಹಿಡ್ಕೊಂತು, ಆ ದೆವ್ವ ಅವನನ್ನು ಹಿಡ್ಕೊಂತು. ಆ್ಯಂಡ್ ಹಿಡಿದ ಹಾಗೆ ಆಯಿತು. ಆ್ಯಂಡ್ ಸೊ ವೈ ಶುಡ್ ಹಿ ವೇಟ್, ಇನ್ನೇನು ಕಾಯೋದು ಅಂಥೇಳಿ ಅವನು ಏನು ಮಾಡ್ದ. ಆ್ಯಸ್ ಇಟ್ ಕೇಮ್ ನಿಯರರ್ ಹಿ ಕ್ರೌಡ್ ಔಟ್ ಆಫ್ ದ ಬೆಂಚ್. ಅವನೇನು ಮಾಡ್ದ ಅಂತಂದರೆ ಅವನ ಹತ್ರ ಬಂದ ಕೂಡಲೇ ಅದನ್ನು ಸಾವಕಾಶವಾಗಿ ಹಿಡಿದು ಜಗ್ಗಿದ. ಹಗ್ಗಡ್ ಇಟ್ ವಿತ್ ಆಲ್ ಹಿಸ್ ಮೈಟ್. ತನ್ನ ಒಂದು ಶಕ್ತಿ ಸಾಮರ್ಥ್ಯದಿಂದ ಅದನ್ನು ಒತ್ತಿ ಹಿಡಿದು. ಆ್ಯಂಡ್ ಯೂಸ್ಡ್ ಹಿಸ್ ಟೀತ್. ತನ್ನ ಒಂದು ಹಲ್ಲಿನಿಂದ ಏನು ಮಾಡೋದಂತಂದರೆ ಆನ್ ಇಟ್ ಲೈಕ್ ಎ ಮಾರ್ಟಲ್ ವೆಪನ್. ಮಾರ್ಟಲ್ ವೆಪನ್ ಅಂದರೆ ಒಂದು ಚುಪಾದ ಆಯುಧ. ಅದನ್ನು ಹಲ್ಲಿನಿಂದನೇ ಅದನ್ನು ಏನು ಮಾಡೋದಂದರೆ ಒತ್ತಿ ಅದನ್ನು ಕಡಿದು ಬಿಟ್ಟ. ಹಲ್ಲೇ ಅವನಿಗೆ ವೆಪನ್ ಆಗಿತ್ತು. ಹೀಗಾಗಿ ಅದನ್ನೇ ಅವನು ಬಳಸಿಕೊಂಡ. Okay, thank you for watching my channel. Tomorrow I will continue this lesson.